ಸರ್ ನೋಡಿ, ಇದರಲ್ಲಿ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಇನ್ನೊಂದು ವಿಚಾರ ಸರ್. ಪಾಪ ಸರ್, ಈಗ ಬೈರಮಂಗಲ ಅಂತ ನಾನು ಆವಾಗಲೇ ಹೇಳಿದೆ. ಉದಾಹರಣೆಗೆ ಒಂದು ಬೈರಮಂಗಲದಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಅಕ್ವಿಷನ್ ಆಗಿರ್ತಕ್ಕಂಥದ್ದು 1131 ಎಕರೆ ಪ್ರದೇಶ, ಒಟ್ಟು ವಿಸ್ತೀರ್ಣ ಇರ್ತಕ್ಕಂಥದ್ದು 1131. ಅಲ್ಲಿ ಖಾತಾದಾರ ಎಷ್ಟಿದ್ದಾರೆ ಗೊತ್ತಾ ಸರ್? 1758 ಜನ ಇದ್ದಾರೆ. ಆ 1758 ಜನ ಯಾರು ಗೊತ್ತಾ ಸರ್? ನೀವೆಲ್ಲ 5 ಎಕರೆ 10 ಎಕರೆ ಇಟ್ಕೊಂಡ್ರಲ್ಲ, 20 ಗುಂಟೆ 10 ಗುಂಟೆ 15 ಗುಂಟೆ 1 ಎಕರೆ ಇಟ್ಕೊಂಡಿರ್ತಕ್ಕಂಥವ್ರು ಖಾತಾದಾರರು. ಪಾಪ ನೀವು ಇವತ್ತು ಅವ್ರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಹೊಟ್ಟಿದ್ದೀರಿ. ಅವರು ಇಡೀ ಜೀವನವನ್ನು ಈಗಾಗಲೇ ನೀವೆಲ್ಲ ನೋಡಿದ್ದೀರಿ. ಏರ್ಪೋರ್ಟು ಬರಲೇಬೇಕಾಗಿತ್ತು, ಏರ್ಪೋರ್ಟ್ ಮಾಡಿದ್ದಾರೆ. ಏರ್ಪೋರ್ಟ್ಗೆ ಜಾಗ ಕೊಟ್ಟಂಥ ರೈತರು ಸರ್, ಇವತ್ತು ಅವತ್ತೇನು ಅವ್ರು ಹಣ ಕೊಟ್ಟರು, ಇವತ್ತು ಅವ್ರದ್ದು ಜಮೀನು ಇಲ್ಲ. ಅಲ್ಲಿ ಏನು ಅವ್ರಿಗೆ ಉದ್ಯೋಗ ಕೊಡ್ತೀನಿ ಅಂದ್ರು ಉದ್ಯೋಗನೂ ಕೊಡಲಿಲ್ಲ. ಇವತ್ತೆಲ್ಲ ಪಾಪ ರೈತರ ಮಕ್ಕಳು ಇವತ್ತು ಯಾವುದೋ ಖಾಸಗಿ ಕಂಪ್ನಿಗಳಲ್ಲಿ ಹೋಗಿ ಪಾಪ 20,000 10,000 ರೂಪಾಯಿಗೆ ಇವತ್ತು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಉದಾಹರಣೆಗೆ ಈಗ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಎಂ ಬಿ ಪಾಟೀಲ್ ಅವರು ಸಾಕಷ್ಟು ಸಭೆಗಳು ಮಾಡಿದ್ರು. ದೇವನಹಳ್ಳಿಯಲ್ಲಿ ನಾವು ಸಹ 4-5 ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವಿ. ನಮ್ಮ ಪಕ್ಷದ ವತಿಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿದ್ರಿ. ಚನ್ನರಾಯಪಟ್ಟಣದಲ್ಲಿ KDBಗೆ ಅಕ್ವೇಷನ್ ಮಾಡಿದ್ರಲ್ಲ ಸರ್, ಅದನ್ನು ಬಿಟ್ಟರು. ಕೊನೆಗೆ ಆ ರೈತರು ಹೋರಾಟಕ್ಕೆ ಮಣಿದು ಬಿಟ್ಬಿಟ್ರು. ದೇವನಹಳ್ಳಿ ತಾಲೂಕಲ್ಲಿ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಬಿಟ್ಟರು. ಇಲ್ಲಿ ಒಂದ್ ಕಡೆ ಪ್ರಸ್ತಾಪ ಮಾಡಿದ್ರಿ, ಇದನ್ನ ವಿರೋಧ ಮಾಡ್ತೀರಾ ಬೈರಮಂಗಲ ಈ ಬಿಡ್ದಿ ಭಾಗ. ಇನ್ನೊಂದು ಇವಾಟ ಕಸಡಲ್ಲಿ 15 ಕೋಟಿ ಮೌಲ್ಯ ಕೊಟ್ಟರು ಅಂತ ನಿಮ್ದ ಬಂದ ನೀತಿ ಅನ್ಸಲ್ವಾ? ಈ ಕಡೆ 12 ಕೋಟಿ ಕೊಡಿ ಅಂತ ಹೇಳಿ ರೈತರು 12 ಕೋಟಿ ಕೊಡಲಿ ಅಂತ ಹೇಳಿ ಸರ್. ಇಲ್ಲ, ನೀವೇನು ಕೇಳ್ತಾ ಇದ್ದೀರಿ? ಅಲ್ಲ ಸರ್, ಅಲ್ಲಲ್ಲ ಸರ್, ಅಲ್ಲ ಅದನ್ನೇ ಕ್ಲಾರಿಟಿ ಹೇಳ್ತೀನಿ. ನಾವು ಹೇಳ್ತಾ ಇದ್ದಿದ್ದೇನೆ, ನೀವು ಈಗಲ್ಟನ್ ರೆಸಾರ್ಟಲ್ಲಿ ಅವ್ರೇನು 75-80 ಎಕರೆ ಅವ್ರೇನು ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳ್ತೀರಿ. ಸರ್ಕಾರ ಈಗಾಗಲೇ ಅವರಿಗೆ 12.5 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇದ್ರದ್ದು ಅಟ್ಯಾಚ್ಡ್ ಜಾಗ ಇದು. ನೀವು ಇಲ್ಲಿ ಗರಿಷ್ಠ ಮೊತ್ತ ನೀವು ಇಲ್ಲಿ 2,55,00,000 ಮಾಡಿದ್ದೀರಿ ಗರಿಷ್ಠ. ಆದರೆ ಅಲ್ಲಿ ನೀವು 12.5 ಕೋಟಿ ಫಿಕ್ಸ್ ಮಾಡಿದ್ರಿ. ಆದರೆ ಇಲ್ಲಿ ನೀವು ರೈತರಿಗೆ ಕೊಡ್ತಾ ಇರೋದು ಎಷ್ಟು? ನೀವೇ ಸರ್ಕಾರ ಅಲ್ಲಿ ಆ ಭೂಮಿಗೆ ಅಷ್ಟು ಬೆಲೆ ಇದೆ ಅಂದಮೇಲೆ ರೈತರಿಗೂ ಅಷ್ಟು ದುಡ್ಡು ಕೊಡ್ಬೇಕಲ್ಲ, ಕೊಡಿ ದಯಮಾಡಿ. ಸರ್ಕಾರದ ದ್ವಂದ್ವ ನಿಲುವು ಯಾಕೆ? 12.5 ಸರ್, 12.5 ಕೋಟಿ ನಾವು ಹೇಳ್ತಕ್ಕಂಥದ್ದು 12.5 ಕೋಟಿ ಕೊಡಿ. ನೀವು 12.5 ಕೋಟಿ ರೂಪಾಯಿ ನೀವೇನಾದ್ರು ರೈತರಿಗೆ ಅಷ್ಟಾದ್ರೂ ಸಿಗಲಿ, ಅದಕ್ಕೆ ಕೊಟ್ರೆ ನಾವು ಒಪ್ಸ್ತೀವಿ. ರೈತರಿಗೆ ಪ್ರಮಾಣವಾಗಿ ಹೇಳ್ತಾ ಇದ್ರಿ, ನೀವು ಎಕರೆಗೆ 12.5 ಕೋಟಿ ರೂಪಾಯಿ ಕೊಡೋದಾದ್ರೆ ನಾವು ಒಪ್ಸ್ತೀವಿ. ನಾವು ರೈತರ ಪರ. ಡ್ರೈ ಲ್ಯಾಂಡ್ನ ಎಲ್ಲ ನೀವೇನು ಈಗ ಡ್ರೈ ಲ್ಯಾಂಡ್ ಇದೆಯಲ್ಲ, ನೀವು ಹೇಳಿದ್ದೀರಿ, ನೀವೇ ನೋಡಿ ಇಲ್ಲೇ ಇದೆ ನೋಡಿ. ಇವಾಗ ನೀವು ಹೇಳ್ತಾ ಇದ್ದೀರಿ ನೀರಾವರಿ. ಈಗ ನೋಡಿ ಬರೀ ಡೀಟೇಲ್ ಇದೆ. ಒಟ್ಟು 9 ಗ್ರಾಮಗಳು, ಅದರಲ್ಲಿ ಯೋಜನೆಗೆ 8,493, ಖಾಸಗಿ ಮಾಲೀಕತ್ವ ಜಮೀನುಗಳು 6,731, ಸರ್ಕಾರಿ ಮಾಲೀಕತ್ವ 750. ಅದರಲ್ಲಿ ಆ ಖರಾಬು ಬಾ ಖರಾಬು ಎಲ್ಲ ಹೋದರೆ ನಿಮಗೆ 450 ಚಿಲ್ಲರೆ ಬರ್ತದೆ. ನಿಮಗೆ ನೀರಾವರಿ ಪ್ರದೇಶ, ಅದರಲ್ಲಿ ಜಲಮೂಲಗಳಿಂದ ಪ್ರದೇಶ ನೀರು, ಅಲ್ಲಿ ನೀವು ವಾಟರ್ ಚಾನಲ್ಸ್ ಅದೆಲ್ಲ 1,012 ಎಕರೆ ಇದೆ. ನೀವು ಈ ಯೋಜನೆ ನೀವು ಮಾಡ್ತೀರಲ್ಲ, ನೀವು ಯಾರು ರೈತರು ಡ್ರೈ ಲ್ಯಾಂಡ್ ಕಳ್ಕೊಂತ ಇದ್ದಾರಲ್ಲ, ನೀವು ಅಲ್ಲಿನೂ ಸಹ ನೀರಾವರಿ ಜಾಗನ ನೀವು ಮಾಡಬೇಡಿ. ಯಾಕಂದ್ರೆ ನೀರಾವರಿ ಜಾಗನ ರೈತರು ಕೊಡಲಿಕ್ಕೆ ರೆಡಿ ಇಲ್ಲ. ಅವರು ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥವ್ರು. ನೀವೇನು ಡ್ರೈ ಲ್ಯಾಂಡ್ ಇದೆಯಲ್ಲ, ಆ ಡ್ರೈ ಲ್ಯಾಂಡ್ಗೆ ದಯಮಾಡಿ ನೀವು ಆ ಮೊತ್ತವನ್ನು ಕೊಡಿ. ನೀವೇ ಕೊಟ್ಟಿದ್ದೀರಿ, ನೀವೇ ಫೈನ್ ಹಾಕಿದ್ದೀರಿ. ಈ ಜಾಗದ ಬೆಲೆ ಇಷ್ಟು ಅಂತೇಳಿ ಸರ್ಕಾರ, ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ A to Z ಗೊತ್ತಿದೆ, ಕೊಡಿ ದಯವಿಟ್ಟು. ಆ ಡ್ರೈ ಲ್ಯಾಂಡ್ ನೀವೇನು ತಗೊತಾ ಇದ್ದೀರಲ್ಲ, ಅವ್ರಿಗೆ 12.5 ಕೋಟಿ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ಸರ್ಕಾರದ ದ್ವಂದ್ವ ನಿಲುವು. ಹಾಗಾಗಿ ಆ ರೀತಿ ಮಾಡಬಾರ್ದು. ನಾವು ಹೇಳ್ತಕ್ಕಂಥದ್ದು, ದಯಮಾಡಿ ರೈತರು ಏನು ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ನಾವು ರೈತರ ಪರವಾಗಿ ನಾವೇನಿದ್ದೀವಿ, ನಾವು ಸದಾಕಾಲ ರೈತರ ಪರವಾಗಿ ಅವ್ರು ಯಾವ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ. ಅವ್ರ ಜೊತೆ ನಾವು ಉಳಿತೀವಿ. ಈ ಯೋಜನೆಗೆ ನಮ್ಮದು ಸಂಪೂರ್ಣವಾದ ನಮ್ಮ ವಿರೋಧ ಇದೆ. ಅದು ಕುಮಾರಸ್ವಾಮಿ ಮಾಡಿದ ಕನಸಿನ ಕೂಸು ಅವತ್ತು ಅವರೇ ಮಾಡಿದ್ದು, ಈಗ ಅವರೇ ವಿರೋಧ ಮಾಡ್ತಾರಂದ್ರೆ ಅವರು ಒಂದು ರೀತಿ ಪ್ರಚಾರ ತಾಳ್ತಾರೆ ಅನ್ನೋದರ ಅವ್ರು ಹೇಳ್ತಾರೆ. ನೋಡಿ ಸರ್, ಬಾಲಕೃಷ್ಣ ಅವರದ್ದು ನಾನು ಹೇಳ್ಬಿಡ್ತೀನಿ ನೋಡಿ.
ಹೌದು, ಈಗಾಗಲೇ ಕುಮಾರಣ್ಣವರು ಇದನ್ನು ಕ್ಲಾರಿಫಿಕೇಶನ್ ತಮಗೆಲ್ಲ ಕೊಟ್ಟಿದ್ದಾರೆ. ಹೌದು, ಈ ಯೋಜನೆ ನಾನು ಇದ್ದಂಥ ಸಂದರ್ಭದಲ್ಲಿ ನಾನು ತಂದಿದ್ದು ನಿಜ. ಆದರೆ ಅಲ್ಲಿನ ರೈತರು ಅವರ ಒಂದು ಇದನ್ನು ಹೇಳಿದ್ದಾದ್ಮೇಲೆ ಅದನ್ನು ನಾನು ಬೇಡ ಅಂತೇಳಿ ಮತ್ತೆ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆದಾಗ ಅದನ್ನು ಅವ್ರಿಗೆ ಮಾಡಲಿಲ್ಲ, ಬಿಟ್ಬಿಟ್ರು ಅವರು. ಬಿಟ್ಬಿಟ್ರು ಅವರು. ಮಾಡೋಂಗಿದ್ದೀರಿ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ರೈತರ ವಿರೋಧಕ್ಕೋಸ್ಕರ ಬಿಟ್ಟರು. ನೋಡಿ, ನೀವು ಬಾಲಕೃಷ್ಣ ಅವರು ಹೇಳಿದ್ದಕ್ಕೆ ಅವರೇನೋ ಮೊನ್ನೆ ಕುಮಾರಣ್ಣವ್ರದ್ದು ಇದು ಮಾಡಿದ್ರಲ್ವಾ, ಅವರು ಇದನ್ನ ನೋಡಿ, ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಅಷ್ಟೇ ಇಂಡಸ್ಟ್ರಿ ಅಂತಕ್ಕಂಥದ್ದು. ದೊಡ್ಡ ಭೂಮಿ ಇಂಡಸ್ಟ್ರಿ ಮಾಡಲಿ, ಇಲ್ಲಿ ನಮ್ಮ ರೈತ ನೋಡಿ, ಎಲ್ಲ ರಿಯಲ್ ಎಸ್ಟೇಟ್ ಅಷ್ಟೇ ಇಂಡಸ್ಟ್ರಿ ಅಂತಕ್ಕಂಥದ್ದು. ದೊಡ್ಡ ಭೂಮಿ ಇರೋ ಕಡೆ ಇಂಡಸ್ಟ್ರಿ ಮಾಡಲಿ, ಇಲ್ಲಿ ನಮ್ಮ ರೈತರುಗಳು ಅಡಿಕೆ ಬೆಳೆದವ್ರೆ, ಮಾವು ಐತೆ, ತೆಂಗು ಐತೆ, ವ್ಯವಸಾಯ ಮಾಡ್ತಾರೆ. ಬೆಂಗಳೂರಿಗೆ ಹತ್ರ ಐತೆ. ಪ್ರತಿ ತಿಂಗಳು ಪ್ರತಿ ವರ್ಷನೂ ಕೂಡ 15 20 ಲಕ್ಷ 25-30 ಲಕ್ಷ ಸಂಪಾದನೆ ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಕೆಲಸ ಕೊಟ್ಟರೆ ಟೆಂಪರರಿ ಕೆಲಸ ಕೊಡ್ತಾರೆ ನಮ್ಮ ಹುಡುಗರಿಗೆ, ಪರ್ಮನೆಂಟ್ ಕೆಲಸ ಯಾವುದು ಕೊಡಲ್ಲ. ಅವ್ರ ನಾಯಕರಾದ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಬಗ್ಗೆ ಏನ್ ಮಾತಾಡೋರು ಅಂತ ನಿಮ್ಮ ಟಿವಿ 9 ಸಂದರ್ಶನದಲ್ಲಿ ತೆಗೆದು ನೋಡಿ. ಇವ್ರನ್ನೆಲ್ಲ ಸುಮ್ಮನೆ ಕರ್ಕೊಂಡ್ಬಂದು ನಾಟಿ ಹಾಕೊಂಡೆ ನಾನು, ಇವರಿಂದ ಏನು ಪ್ರಯೋಜನ ಇಲ್ಲ ಇಂಡಸ್ಟ್ರೀಸ್ ಅವರಿಂದ ಅಂತ. ಹೆಂಗ್ ಮಾಡಿದ್ರೆ ಟೌನ್ಶಿಪ್ ರೈತರ ಜಾಗ ತಗೊಳ್ತಾರೆ, ಟೌನ್ಶಿಪ್ ಮಾಡಬೇಕಾಗ್ತದೆ. ನೀವು ಎಲ್ಲಿ ಟೌನ್ಶಿಪ್ ಮಾಡೋ ರೈತರ ಜಾಗ ತಗೋಬೇಕು, ಸರ್ಕಾರ ಜಾಗ ಇಲ್ಲಲ್ಲ ಟೌನ್ಶಿಪ್ ಮಾಡಬೇಕು. ನೀವು ಗೌರ್ಮೆಂಟ್ ಕೊಡ್ಬೇಕು ನಾವು ಕಾನೂನುಬದ್ಧವಾಗಿ. ಆದ್ರೆ ಇವತ್ತು ನಾವು 5 ಕೊಟ್ಟು 6 ಕೊಟ್ಟು 7 ಕೊಟ್ಟು ಕೊಟ್ಟಿದ್ದೀವಿ, ಕೊಡಕ್ಕಾಗಲ್ಲ. ಹೈ ಎಸ್ಟೇಟ್ ಕೊಟ್ಟರೆ ನಾವು ನೀವು ತೆಗೆದು ನೋಡ್ಬೇಕು. ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಅದಕ್ಕೆ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ಏನು ಹೇಳಿದ್ದಾರೆ ಸರ್? ಏನು ಹೇಳಿದ್ದಾರೆ? ಯಾರ ನಾಲಿಗೆ ಶುದ್ಧವಾಗಿದೆ ಅಂತೇಳಿ ಅವರೇ ಅದನ್ನು ರಾಜ್ಯದ ಜನಕ್ಕೆ ಹೇಳಬೇಕು, ಅವರ ತಾಲೂಕಿನ ಜನಕ್ಕೆ, ಆ ಜಿಲ್ಲೆಯ ಜನಕ್ಕೆ ಅವರೇ ಹೇಳಬೇಕು. ಗಂಟೆಗೊಂದು ಗಳಿಗೊಂದು ಯಾರು ಮಾತಾಡೋದು ಅಂತ ಹೇಳ್ಬಿಟ್ಟು ಅವರೇ ಹೇಳಬೇಕು. ಈ ರೀತಿ ಇದೆ ಸರ್. ಇನ್ನೇನಾದರೂ ಕೇಳೋದಿದೆಯಾ? ಅದ್ರ ದಿನ ಡೀಟೇಲೇ ಕೊಟ್ಟಿಲ್ವಲ್ಲ ಸರ್. ಖಾಸಗಿಯವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ಯಾವ ಕಂಪ್ನಿ, ಅವನು ಆ ಕಂಪ್ನಿ ಮುಂಚೆ ಎಲ್ಲಿ ಮಾಡಿದ್ದಾರೆ ಇದನ್ನು ಹೇಳ್ಬೇಕಲ್ವಾ ನಿಮಗೆ. ಅದಕ್ಕೆ ಉದಾಹರಣೆಗೆ ಈಗಾಗಲೇ ಹೇಳ್ತೀನಿ ನೋಡಿ. ಈಗಾಗಲೇ ರಾಮ್ಕಿ ಅಂತ, ಈಗಾಗಲೇ ನೀವು ನೋಡಿದ್ರೆ ಕಸದ ಟೆಂಡರು ರಾಮ್ಕಿ ಅಂತ ಒಂದು ಕಂಪ್ನಿ ಕೊಡ್ತಾ ಇದ್ದಾರೆ. ಅವನು ಈಗಾಗಲೇ ಬ್ಲಾಕ್ ಲಿಸ್ಟೆಡ್ ಆಗಿರ್ತಕ್ಕಂಥ ಅವನ ಕಂಪ್ನಿ. ಆ ರಾಮ್ಕಿ ಅವನಿಗೆ ಈಗಾಗಲೇ ಇವತ್ತೇನು ಇವರು ಕಸದ ಟೆಂಡರ್ನ 30 ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಇವ್ರು ಸರ್ಕಾರ ನೋಡಿ ಸ್ವಾಮಿ, ಸರ್ಕಾರ ಇರ್ತಕ್ಕಂಥದ್ದು ಇನ್ನು 2 ವರ್ಷ. ಇವರು ರಾಮ್ಕಿ ಕಂಪ್ನಿ ಅವನಿಗೆ ಕಸದ ಗುತ್ತಿಗೆ ಕೊಡ್ತಾ ಇರೋದು 30 ವರ್ಷಕ್ಕೆ. ಆಮೇಲೆ ಇನ್ನು 30 ವರ್ಷ ಆದಮೇಲೆ ಏನು ಗೊತ್ತಾ, ಎನೌನ್ಸ್ಮೆಂಟ್ ಮಾಡ್ಬೋದು ಅದೇ ಕಂಪ್ನಿಗೆ. ಆ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿ ಈಗ ಮಾಡಕ್ಕೆ ಕೊಡ್ತಾ ಇದ್ದಾರೆ. ಖಾಸಗಿ ಸರ್ಕಾರನೇ ಹೇಳಿದಾರಲ್ವ, ಸರ್ಕಾರನೇ ಹೇಳಿದ್ದಾರೆ. ಅವ್ರದ್ದು ಇನ್ನೂ ಡಿಸ್ಕ್ಲೋಸ್ ಮಾಡಲಿಲ್ಲ. ಅವ್ರು ಯಾರು, ಅವ್ರ ಕಂಪ್ನಿ ಯಾವುದು, ಅವ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅವನ ಅಸೆಟ್ ಎಷ್ಟು, ಪ್ರತಿಯೊಂದು ಇಡಬೇಕಲ್ವ. ಇನ್ನೂ ಏನು ಇಟ್ಟಿಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು. ನೀವು ಸರ್ಕಾರಿ ಈ ರೀತಿ ನೀವು GPA ಇದೆ, BDA ಇದೆ, ಇವೆಲ್ಲ ಇದ್ರೂ ಸಹ ಇವರು ಇಲ್ಲಿ ನಮ್ಮ ಅಧಿಕಾರಿಗಳಿದ್ರೂ ಸಹ ನೀವು ಒಬ್ಬ ಖಾಸಗಿ ಕಂಪ್ನಿಯವರಿಗೆ ಈ ರೀತಿ ಪ್ರಾಜೆಕ್ಟ್ ಮಾಡಲಿಕ್ಕೆ ನೀವು 18-20 ಸಾವಿರ ಕೋಟಿ ಪ್ರಾಜೆಕ್ಟ್ ಮಾಡಲಿಕ್ಕೆ, ಅದರಲ್ಲಿ ಅವನು ಯಾವನೋ ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಖಾಸಗಿ ಕಂಪ್ನಿಯವನಿಗೆ ಈ ರೀತಿ ಗುತ್ತಿಗೆ ಆಧಾರದ ಮೇಲೆ ಕೊಡೋದಾದರೆ ಅದಕ್ಕೆ ಸರ್ಕಾರನೇ ಶೂರಿಟಿ ಕೊಟ್ಟು ಅವ್ನು ಎಷ್ಟು ಸಾವಿರ ಕೋಟಿ ಬೇಕಾದ್ರೂ ಸಾಲ ತಗೊಬೋದು. ಅದಕ್ಕೆ ಸರ್ಕಾರ ಏನಂತ ಕರಿತೀರಿ? ಅಲ್ಲ ಸರ್, ಈಗ ನೀವು ಯಾರಂತಾನೆ ಗೊತ್ತಿಲ್ಲ, ನೀವು ಹೇಗೆ ಅದನ್ನ ತಗೊಳ್ತೀರಾ ಅಂತ ತಗೊಬೇಕಲ್ವಾ, ನೀವು ಹೇಳ್ಬೇಕಲ್ವ. ಸರ್ಕಾರ ಹೇಳಿಲ್ಲ ಅಂತಂದರೆ ಏನರ್ಥ? ಅದೇ ಇನ್ನೊಬ್ಬ ಯಾರೋ ನೈಸ್ ಕಂಪ್ನಿ ಬಂದಲ್ಲ, ಒಬ್ಬ ದೊರೋಡೆಕೋರ ನೈಸ್ ಕಂಪ್ನಿ ರೈತರನ್ನ ಸುಲಿಗೆ ಮಾಡ್ದವನು ಬಂದಲ್ಲ, ಆ ರೀತಿ ಇನ್ನೊಬ್ಬ ಯಾರೋ ಇನ್ನೊಬ್ಬ ಕಳ್ಳನ ಕೊಡ್ತಾರೆ ಈ ಪ್ರಾಜೆಕ್ಟ್ನ, ಅಷ್ಟೇ, ಇನ್ನೇನಾಗಲ್ಲ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.